2 ಲೋಟ ಅಕ್ಕಿ, 1 kg ಚಿಕನ್, ಸ್ವಲ್ಪ ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಪುದೀನ, 2 ಈರುಳ್ಳಿ, 2 ಟೊಮೊಟೊ, 6 ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಬೆಳ್ಳುಳ್ಳಿ 2, ಶುಂಠಿ ಅರ್ಧ. ಯಾಕೆ ಇದು ಕಡಿಮೆ ತಗೋಬೇಕಂತಂದ್ರೆ ಚಿಕನ್ ಫ್ಲೇವರ್ ಬರ್ಬೇಕಂದ್ರೆ ಈ ಐಟಮ್ಸ್ ಎಲ್ಲ ನಾವು ಕಡಿಮೆ ಆಗಿ ಬಳಸ್ಬೇಕಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕ್ಬೇಕು, ಮತ್ತೆ ಎಣ್ಣೆ, ಧನ್ಯ ಮತ್ತೆ ಮೆಣಸಿನಕಾಯಿ ಪುಡಿ ಇಷ್ಟೆಲ್ಲ ಯೂಸ್ ಮಾಡಬೇಕು. ಮೊದಲನೇದಾಗಿ ಎಣ್ಣೆ, ಒಂದು ನಿಮಿಷ ಎಣ್ಣೆನ ಸ್ವಲ್ಪ ಬಳಸಿದ್ದೀನಿ. ಯಾಕಂತಂದ್ರೆ ಚಿಕನ್ ಕೂಡ ಎಣ್ಣೆನ ಅದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಎಣ್ಣೆನ ನಾವು ಸ್ವಲ್ಪ ಬಳಸಬೇಕು. 1 ಟೀ ಸ್ಪೂನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾವೇ ಮಾಡಿರೋ ತುಪ್ಪ. ಅದ್ರ ಜೊತೆಗೆ 4 ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಗೋಡಂಬಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನಮಗೆ ಚಿಕನ್ ಪಲಾವು ಬೇಗ ಆಗ್ಬೇಕಂದ್ರೆ ಜೊತೆಗೆ ನಾವು ತಣ್ಣೀರನ್ನ ಹಾಕ್ಬಾರ್ದು. ಅದ್ರ ಜೊತೆಗೆ 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ನೀರು ತಗೋಬೇಕು. ಅದಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನ ನಾವು ಚಿಕನ್ನ ಫ್ರೈ ಮಾಡೋಕ್ಕೆ ಗೋಡಂಬಿ ಹಾಕಿದ್ಮೇಲೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ 2 ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಎರಡು ಈರುಳ್ಳಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಅಂದರೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಈಸಿಯಾಗಿ ಬೇಗ ಆಗೋಂಥ ಚಿಕನ್ ಪಲಾವು ಈಗ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ಒಳಗಡೆ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಬೇಕು ಅಂದರೆ ಹಾಗೆ ಹಾಕಬಹುದು. ಬೇಡ ಅಂದರೆ ಇದನ್ನು ಫೈನ್ ಪೇಸ್ಟು ನಾವು ರುಬ್ಕೋಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಜೊತೆಗೆ ಅರ್ಧ ಟೊಮೊಟೊನ ಫ್ರೈಗೆ ಹಾಕೋಬೇಕು. ಅರ್ಧ ಟೊಮೊಟೊನ ರುಬ್ಬಕ್ಕೆ ಯೂಸ್ ಮಾಡಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಉಪ್ಪು ಮತ್ತು ಅರಿಶಿನ ಪುಡಿಯಿಂದ ತೊಳೆದಿಟ್ಕೋಬೇಕು. ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಹೋಗುತ್ತೆ ಅಂತ. 1 kg ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕಬೇಕು. ಯಾಕಂತಂದರೆ ಚಿಕನ್ನು ನೀಟಾಗಿ ಹಿಡಿಯುತ್ತೆ. ಅಳತೆ ನೋಡ್ಕೊಂಡು ಹಾಕೊಳ್ಳಿ. 3 ಟೀ ಸ್ಪೂನು ಸಾಲ್ಟು ಹಾಕಬೇಕಾಗುತ್ತೆ. ಚೆನ್ನಾಗಿ ಚಿಕನ್ನು ಫ್ರೈ ಮಾಡಬೇಕು. ಫುಲ್ಲು ಫ್ರೈ ಆದಮೇಲೆ ಅರ್ಧ ಟೀ ಸ್ಪೂನು ಕಸೂರಿ ಮೇಥಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಕಲರ್ಗೆ, ಜೊತೆಗೆ ರುಚಿಗೆ ಮತ್ತು ಆರೋಗ್ಯಕ್ಕೆ. ಇದು ಬೇಯ್ತಾ ಇರಲಿ. ಅಷ್ಟು ಒಳಗಡೆ ರುಬ್ಕೊಂಡು ಬರ್ತೇವೆ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನೀರೆಲ್ಲ ಬಿಟ್ಟು ಚೆನ್ನಾಗಿ ಬಂದಮೇಲೆ ಮಧ್ಯಾಹ್ನ ಟೊಮೊಟೊ ಆ್ಯಡ್ ಮಾಡಬೇಕು. ಉಳಿದಿರೋ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ಗೆ. ಇದ್ರ ಮಧ್ಯ ಅರ್ಧ ಟೀ ಸ್ಪೂನು ಒಣಮೆಣಸಿನ್ಕಾಯಿ ಪುಡಿ, ಅರ್ಧ ಟೀ ಸ್ಪೂನು ಧನಿಯಾ,
ಇವುಗಳೆಲ್ಲ ಕಡಿಮೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಚಿಕನ್ ಟೇಸ್ಟ್ ಬರುತ್ತೆ ಅಂತ ನಾವು ಧನ್ಯ ಮೆಣಸಿನ್ಕಾಯಿ ಪುಡಿ ಎಲ್ಲ ಅರ್ಧ ಟೀ ಸ್ಪೂನ್ ಟೇಸ್ಟಿಗೆ ಮಾತ್ರ ಹಾಕೋಬೇಕು. ಈ ಬೇಯವಾಗಲೇ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕಿದ್ರೆ ಚಿಕನ್ಗೆ ಚೆನ್ನಾಗಿ ಹಿಡಿದು ಇಟ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಇದಕ್ಕೆ ರುಬ್ಬಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಕೂಡ ರುಬ್ಬಿ ಪೇಸ್ಟ್ ಮಾಡಿ ಬಿಟ್ಟಿದ್ದೀನಿ. ಇದನ್ನು ಮಧ್ಯಾಹ್ನ ಆ್ಯಡ್ ಮಾಡಬೇಕು. ಇದೆಲ್ಲ ಚಿಕನ್ಗೆ ನೀಟಾಗಿ ಹಿಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲಾವ್ ಅಂತ. ಬೇಗ ಆಗೋಂಥ ಪಲಾವ್ ಇದು. ಹಾಗಾಗಿ ಇದನ್ನು ಚಿಕನ್ ಫ್ರೈ ಮಾಡುವಾಗಲೇ ಮಧ್ಯ ಹಾಕಿದ್ರೆ ಒಂದು ಹಸಿ ವಾಸನೆನೂ ಹೋಗುತ್ತೆ, ಚಿಕನ್ಗೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಪಲಾವ್ ಕೂಡ ಬೇಗ ಆಗುತ್ತೆ, ಕೆಲಸ ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ತೊಳೆದಿಟ್ಕೊಂಡಿರೋಂಥ 2 ಕಪ್ ಅಕ್ಕಿ ಹಾಕೋಣ. ಚಿಕನ್ ಉರಿಯೋವಾಗಲೇ ಹಾಕಿದ್ರೆ ಇದನ್ನು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿಬಿಟ್ಟು ತಿನ್ಕೊಳ್ಳಿ. ಎರಡೂ ಜೊತೆಗೆ ಫ್ರೈ ಆದಮೇಲೆ 1:2 ನೀರು ಕಾಯಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನೀಟಾಗಿ ಅರ್ಧ ಕಪ್ಪು ತುಪ್ಪ ಹಾಕ್ಬಿಟ್ರೆ ಒಳ್ಳೆ ಟೇಸ್ಟಿ, ನಿಮಗೆ ಒಳ್ಳೆ ಟೇಸ್ಟಿ ಆಗಿರೋಂಥ ಚಿಕನ್ ಪಲಾವು ರೆಡಿ. ನನಗೋಸ್ಕರ ಟೇಸ್ಟ್ ಮಾಡೋಕ್ಕೆ ಇಬ್ಬರು ಬಂದವರು ಪಲಾವ್ ಟೇಸ್ಟ್ ಮಾಡಿ. ಲೈಟಾಗಿ ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸಿದ್ರೆ ಮೇಲೆ ಹಾಕಬೇಕು, ಜೊತೆಗೆ ಲಿಡ್ ಕ್ಲೋಸ್ ಮಾಡಬೇಕು. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಮ್ಮಿ ಸಮಯದಲ್ಲಿ ಒಳ್ಳೆ ಟೇಸ್ಟಿ ಫುಡ್ ನ ಮಾಡ್ಕೊಳ್ಳಕ್ಕೆ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಮತ್ತೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕರ್ಲಿ ವಿತ್ ಕುಕ್ಕರಿ ಶೋ.